ಇನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಫಲಶ್ರುತಿ ಏನು? ವ್ಯತಿರಿಕ್ತ ತೀರ್ಪು ಬಂದರೆ ಕರ್ನಾಟಕ ಬಂದ್ ನಡೆಸೋದಕ್ಕೆ ಚಿಂತನೆ ನಡೀತಾ ಇದೆ. ಈ ಸಂಬಂಧ ನಾಳೆ ಸಭೆಯನ್ನು ನಡೆಸೋದಕ್ಕೆ ಕನ್ನಡ ಪರ ಸಂಘಟನೆಗಳು ನಿರ್ಧಾರವನ್ನ ಮಾಡಿದ್ದಾರೆ. ಒಂದು ವೇಳೆ ಏನಾದರೂ CWMAಯಲ್ಲಿ ಕರ್ನಾಟಕಕ್ಕೆ ಅನ್ಯಾಯವಾಗುವ ರೀತಿಯಾದಂಥ ತೀರ್ಪೇನಾದರೂ ಬಂದರೆ ಯಾವ ರೀತಿಯಾಗಿ ಮುಂದಿನ ಹೋರಾಟವನ್ನು ಮಾಡಬೇಕು, ಕರ್ನಾಟಕ ಬಂದ್ ಯಾವ ರೀತಿಯಾಗಿರಬೇಕು, ಯಾವ ರೀತಿಯಾಗಿ ಕೇಂದ್ರದ ಗಮನವನ್ನು ಸೆಳೆಯುವಂಥ ಪ್ರಯತ್ನವನ್ನು ಮಾಡಬೇಕು, ಇದರ ಬಗ್ಗೆ ನಾಳೆ ಕನ್ನಡ ಪರ ಹೋರಾಟಗಾರರು ಸಭೆಯನ್ನು ಮಾಡ್ತಾರೆ. ಕನ್ನಡ ಸಂಘಟನೆಗಳು ನಾಳೆ ಒಂದು ಸಭೆಯನ್ನು ನಡೆಸಲಿಕ್ಕೆ ನಿರ್ಧಾರವನ್ನು ಮಾಡಿರುವಂಥದ್ದು. ಸೊ ಈಗ CWRC ಕೊಟ್ಟಿರ್ತಕ್ಕಂಥ ಆದೇಶವನ್ನು CWMA ಯಾವ ರೀತಿಯಾಗಿ ಪರಿಗಣಿಸುತ್ತೆ ಅನ್ನೋದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಸ್ವಾತಂತ್ರ್ಯ ಬಂದಂತ ಆಗಸ್ಟ್ 15 ಶೀಘ್ರದಲ್ಲೇ ಬರ್ತಾ ಇದೆ. ಕರ್ನಾಟಕಕ್ಕೆ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ ಅನ್ಸುತ್ತೆ. ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣವನ್ನು ಹಾಕುವುದ್ರ ಮುಖಾಂತರ ಕರ್ನಾಟಕದ ನೀರಿನ ಸಮಸ್ಯೆ, ಕುಡಿಯುವ ನೀರಿಗಾಗಿ ನೀರಿಲ್ಲ ಅಂದ್ರೂ ಸಹ ತಮಿಳುನಾಡಿಗೆ ಬಿಡಿಸ್ತಾ ಇರೋದನ್ನ ತೀವ್ರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ವಿರೋಧಿಸ್ತೀವಿ. ಎಲ್ಲ ಸಂಘಟನೆಗಳು, ಚಿಕ್ಕ ಪುಟ್ಟ ಸಂಘಟನೆಗಳಿಂದ ಹಿಡಿದು ಎಲ್ಲ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಕಾರ್ಮಿಕ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಸಾಮಾನ್ಯ ಕನ್ನಡಿಗರು, ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟಿಗೆ ಸೇರಿ ಕರ್ನಾಟಕವನ್ನು ಬಂದ್ ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್, ಬಂಗಾರಪ್ಪನವರು ಯಾವ ರೀತಿ ಸುಗ್ರೀವಾಜ್ಞೆಯನ್ನು ತಂದು ನೀರನ್ನು ತಡೆದೋ ಅದೇ ರೀತಿ ಕಾವೇರಿಗಾಗಿ ಕನ್ನಡಿಗರಿಗಾಗಿ ಬಹುದೊಡ್ಡ ತ್ಯಾಗವನ್ನು ತಾವು ಮಾಡಬೇಕಾಗತ್ತೆ. ಕನ್ನಡಿಗರ ಜೊತೆ ನಿಲ್ಲಬೇಕಾಗತ್ತೆ. ಕರ್ನಾಟಕವನ್ನು ರಕ್ಷಣೆ ಮಾಡ್ಕೋಬೇಕಾಗತ್ತೆ. ನಾವೆಲ್ಲ ಕನ್ನಡಿಗರು ನಿಮ್ಮ ಜೊತೆಗೆ ಇರ್ತೀವಿ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಇಲ್ಲ ಅಂದ ಸಂದರ್ಭದಲ್ಲಿ ನೀರು ಬಿಡುವಂಥ ಕೆಲಸವನ್ನು ಮಾಡಬಾರ್ದು. ಮಳೆ ಇಲ್ಲ, ಡ್ಯಾಮ್ಗಳಲ್ಲಿ ನೀರಿಲ್ಲ, ಮಳೆ ಬಂದಾವಾಗ ನೀರಿದ್ದಾವಾಗ ತಮಿಳುನಾಡಿಗೆ ಹೇರಳವಾಗಿ ನೀರನ್ನು ಕೊಟ್ಟಿದ್ದೀವಿ. ಆದ್ದರಿಂದ ಕರ್ನಾಟಕ ಬಂದ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಬೆಂಬಲ ಇರಲಿ. ನಾಳೆ ವಾಟಾಳ್ ನಾಗರಾಜ್ ಅವರು ದಿನಾಂಕವನ್ನು ಘೋಷಣೆ ಮಾಡ್ತಾರೆ. ಅದಾದ್ಮೇಲೆ ಎಲ್ಲ ಸಂಘಟನೆಗಳನ್ನ ಕರೆದು ಮೀಟಿಂಗ್ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಯಾವಾಗ ನೀರು ಬಿಟ್ಟರೆ ಯಾವಾಗ ನಾವು ಕರ್ನಾಟಕ ಬಂದ್ ಮಾಡ್ಬೋದು. ಬರೀ ನೀರು ಒಂದೇ ಅಲ್ಲ, ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಕೆಲಸ ಇಲ್ಲ, ಕನ್ನಡಿಗರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ. ಚಿತ್ತೂರಿನ ಶಾಸಕನೊಬ್ಬ ಇವತ್ತು ಹೇಳ್ತಾ ಇದ್ದಾನೆ, ಬೆಂಗಳೂರು ಡೆವಲಪ್ಮೆಂಟ್ ನಮ್ಮ ಚಿತ್ತೂರಿನವರಿಂದ ಆಗಿದೆ ಅಂತ ಮಾತನ್ನು ಹೇಳ್ತಾ ಇದ್ದಾನೆ. ಅದೇ ರೀತಿ ಎಲ್ಲ HR ಕಂಪನಿಗಳಲ್ಲೂ ಸಹ ಕನ್ನಡಿಗರು HRಗಳಿಲ್ಲ. ಅನೇಕ ಕನ್ನಡಿಗರ ಮೇಲೆ ದಿನನಿತ್ಯ ಕಿರುಕುಳ ಆಗ್ತಾ ಇದೆ. ಕನ್ನಡಿಗರು ಪರ ಭಾಷಿಕರ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಇಡೀ ಕನ್ನಡಿಗರು ನಮ್ಮ ಶಕ್ತಿಯನ್ನ, ಅಸ್ಮಿತೆಯನ್ನ ಉಳಿಸ್ಕೊಳ್ಳುವಂತ ಕೆಲಸ ನಾವೆಲ್ಲರೂ ಮಾಡೋಣ. ನಮಸ್ಕಾರ. ವೀಕ್ಷಕರು, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ರವಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿ, ಮಂಡ್ಯ ಭಾಗ ಹೆಚ್ಚಾಗಿ ಈ ಕಾವೇರಿ ಇಶ್ಯೂ ಅಂತ ಬಂದಂಥ ಸಂದರ್ಭದಲ್ಲಿ ಮೊದಲು ಕಿಚ್ಚು ಹೊತ್ಕೊಳ್ಳೋದೆ ಮಂಡ್ಯದಲ್ಲಿ ಅನ್ನುವಂಥದ್ದು. ಸೊ ಹಾಗಾಗಿ ಸದ್ಯ ಯಾವ ರೀತಿಯಾಗಿ ರೈತರೆಲ್ಲರೂ ಸಹ ಇದ್ದಾರೆ, ಅವರ ಮನಸ್ಥಿತಿ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ CWMA ಸಭೆಯ ಕಡೆಗೆ ತಮ್ಮ ಗಮನವನ್ನು ಕೇಂದ್ರೀಕರಿಸಿದ್ದಾರೆ. ಸೊ ಒಂದು ವೇಳೆ ಏನಾದರೂ ಕರ್ನಾಟಕಕ್ಕೆ ಅನ್ಯಾಯವಾಗುವಂತಹ ರೀತಿಯಾದಂಥ ತೀರ್ಪು ಬಂದರೆ ಮಂಡ್ಯದಲ್ಲಿ ಯಾವ ರೀತಿಗೆ ಹೋರಾಟ ತೀವ್ರತೆಯನ್ನು ಪಡ್ಕೊಳ್ಬಹುದು ಅಂತ ರವಿ? ಶಿವಶಂಕರ್, ಏನು ಕಳೆದ 3 ದಿನಗಳಿಂದನೇ ಕಾವೇರಿ ಕಿಚ್ಚು ಮಂಡ್ಯದಲ್ಲಿ ಹೊತ್ತಿ ಉರಿತಾ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಪ್ರಾಧಿಕಾರ ಏನು ಸೂಚನೆ ಕೊಟ್ಟಿತ್ತು ಅದನ್ನು ಯಾವುದೇ ಕಾರಣಕ್ಕೂ ಪಾಲನೆ ಮಾಡಬಾರ್ದು ಅಂತಕ್ಕಂಥದ್ದು ಸರ್ಕಾರಕ್ಕೆ ಒಂದು ಆಗ್ರಹ. ಜೊತೆಗೆ ಆ ಪ್ರಾಧಿಕಾರದ ಆದೇಶವನ್ನು ಖಂಡನೆ ವ್ಯಕ್ತಪಡಿಸಿ ವಿವಿಧ ರೈತ ಸಂಘಟನೆಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಈಗಾಗಲೇ ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆ ಮಾಡೋದ್ರ ಮೂಲಕ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಎಲ್ಲ ರೀತಿಯಾದ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾವೆ. ಸೊ ಇವತ್ತು ಅಂತಿಮವಾಗಿ ಏನು ದೆಹಲಿನಲ್ಲಿ ಸಭೆ ನಡೀತಾ ಇದೆ, ಅದು ಯಾವಾಗಲಾದರೂ ಅಂದರೆ ಈ ಪ್ರಾಧಿಕಾರ ಏನು ರಚನೆ ಆಯಿತು ಅಂದಿನಿಂದನೂ ಕೂಡ ನಮ್ಮ ರಾಜ್ಯದ ಪರವಾಗಿ ಒಂದೇ ಒಂದು ಬಾರಿನೂ ನಿರ್ಣಯ ಬಂದಿಲ್ಲ. ಹಾಗಾಗಿ ಇವತ್ತು ಕೂಡ ತಮಿಳುನಾಡು ಪರವಾಗಿ ಅಥವಾ ನಮ್ಮ ರಾಜ್ಯಕ್ಕೆ ವ್ಯತಿರಿಕ್ತವಾದ ತೀರ್ಮಾನ ಕೊಡ್ತಕ್ಕಂಥ ಸಾಧ್ಯತೆಗಳೇ ಹೆಚ್ಚು ಅಂತ ಆತಂಕ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ರೈತ ಸಂಘಟನೆಗಳು ಇವತ್ತೇನಾದರೂ ಒಂದು ವೇಳೆ ಆ ರೀತಿಯಾದ ವ್ಯತಿರಿಕ್ತ ತೀರ್ಪು ಬಂದಿದ್ದೇ ಆದರೆ ಮತ್ತೊಮ್ಮೆ ಪ್ರತಿಭಟನೆಯನ್ನು ಮುಂದುವರಿಸಲಿಕ್ಕೆ ಮತ್ತು ಉಗ್ರ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಿಕೊಳ್ಳಿಕ್ಕೆ ಎಲ್ಲ ರೀತಿಯಾದ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇದ್ರ ಜೊತೆಗೆ ತಾವು ಹೇಳಿದಾಗೆ ಇನ್ನೇನು ಆ ತೀರ್ಪು ಇನ್ನೇನು ಬರ್ಬೋದು ಅನ್ನೋ ನಿಟ್ಟಿನಲ್ಲಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಏನು ಯಾವುದೇ ತೀರ್ಪು ಏನಾದರೂ ಬಂದರೂ ಅದನ್ನು ಪಾಲನೆ ಮಾಡತಕ್ಕಂಥದ್ದು ಸರ್ಕಾರ. ಹೀಗಾಗಿ ಸರ್ಕಾರ ಜೊತೆ ಜನ ಇರ್ತೀವಿ, ರೈತರು ಇರ್ತಾರೆ, ಯಾವುದೇ ಕಾರಣಕ್ಕೂ ಅದನ್ನು ಪಾಲನೆ ಮಾಡಬಾರ್ದು ಅಂತಕ್ಕಂಥದ್ದು ರೈತರ ಮತ್ತು ಕನ್ನಡ ಪರ ಸಂಘಟನೆಯವರ ಒತ್ತಾಯ. ಆದರೆ ನ್ಯಾಯಾಧೀಕರಣ ಅಥವಾ ನ್ಯಾಯಾಲಯದ ಒಂದು ಇದು ವ್ಯವಸ್ಥೆ
ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಖಂಡಿತವಾಗ್ಲೂ ಸರ್ಕಾರ ಎಲ್ಲೋ ಒಂದ್ ಕಡೆ ನ್ಯಾಯಾಲಯದ ಆದೇಶವನ್ನ ಪಾಲನೆ ಮಾಡಬೇಕಾದಂತ ಒಂದು ಸಂದಿಗ್ಧ ಸ್ಥಿತಿನಲ್ಲಿ ಸಿಲ್ಕೋಬೇಕಾಗುತ್ತೆ. ಯಾಕೆಂದ್ರೆ ಪ್ರಾಧಿಕಾರ ರಚನೆಯಾಗಿ 170 TMC ನೀರು ಹಂಚಿಕೆ ಆದಂತ ಟೈಮ್ನಲ್ಲಿ ಜೂನ್ ಮತ್ತೆ ಜುಲೈಯಿಂದ ತಮಿಳುನಾಡಿಗೆ 40 TMC ನೀರನ್ನ ಬಿಡಬೇಕಾಗುತ್ತೆ. ಈ 40 TMC ನೀರಿನಲ್ಲಿ ನಮಗೆ 4 TMC ಏನಾದರೂ ಬಿಟ್ಕೊಡಿ ಅನ್ನೋ ನಿಟ್ಟಿನಲ್ಲಿ ತಮಿಳುನಾಡು ವಾದ ಮಾಡಿದ್ರಿಂದನೇ ಅವರು 4 TMC ಬಿಡಿ ಅಂತೇಳಿ ಆದೇಶ ನೀಡಿರ್ತಕ್ಕಂಥದ್ದು. ಇವತ್ತು ನಮ್ಮ ರಾಜ್ಯದ ಅಧಿಕಾರಿಗಳು ಅಥವಾ ನಮ್ಮ ರಾಜ್ಯ ಸರ್ಕಾರ ಯಾವ ರೀತಿ ಆ ಪ್ರಾಧಿಕಾರದ ಮುಂದೆ ಯಾವ ರೀತಿ ಮನವೊಲಿಸ್ತಾರೆ ಅಥವಾ ಆದೇಶ ಪರಿಶೀಲನೆ ಮಾಡ್ತಾರಾ ಅಥವಾ ಅದನ್ನೇ ಪುನರುಚ್ಚಾರ ಮಾಡಿ ಇಲ್ಲ ನೀವು ನೀರು ಬಿಡಲೇಬೇಕು ಅನ್ನಕ್ಕಂಥ ಸೂಚನೆ ಏನಾದರೂ ಕೊಡ್ತಾರಾ ಅಂತಕ್ಕಂಥದ್ದು ಇನ್ನಷ್ಟೇ